ಆದ್ರೂ ಸಾಕಾದ ಬಿಡು ಮಾಮ. ಏನ್ ಮಾಮ ಇದು ಇಂಡಿಯಾ ಟೇಬಲ್ ಬುರ್ಜ್ ಖಲೀಫಾ ಮಾಡ್ಬಿಟ್ಟವ್ರೆ ಮಾಮ. ಮಟ್ ಮಧ್ಯಾಹ್ನ ಒಂದು ರೀಲ್ಸ್ ನೋಡಿ ನನ್ನ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ ನಾವು ಹೊರಟ್ವಿ ಮೈಸೂರಿಗೆ. ಏನು ಇದು ಹಿಂಗ ಆಫ್ ಐತೈತೆ? ನನ್ಗಿದ್ ಕ್ಯೂರಿಯಾಸಿಟಿ ಕಾರ್ಗಿರ್ಲಿಲ್ಲ ಅನ್ಸುತ್ತೆ, ಸಡನ್ ಆಗಿ ಅವಾಗ ಆಫ್ ಆಗ್ತಿತ್ತು. ನನ್ನ ಕ್ಯೂರಿಯಾಸಿಟಿನ ನಾನು ನೋಡೋವರೆಗೂ ಈ ಥರ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಹೋಗ್ತಾ ಬೋರ್ ಆಗ್ತಾ ಇತ್ತು ಅಂತ ಸ್ವಲ್ಪ ಮಜಾ ಇರಲಿ ಅಂತ ನಾನು ನಮ್ಮ ಮಾಮಂಗೆ ಆಕ್ಸಿಡೆಂಟ್ ಸ್ಟೋರೀಸ್ ಹೇಳ್ಕೊಂಡು ಎದುರಿಸ್ತಾ ಇದ್ದೆ. ನಮ್ಮ ಕೊರಿಯನ್ ಡೀಟ್ ಅಂಡ್ ಕೊರಿಯನ್ ಕ್ಲೀನ್ ಅಪ್ ತರ ಕೊರಿಯನ್ ಚಿಕನ್ ಬಿರಿಯಾನಿ, ಕಬಾಬ್, ಚಿಕನ್ ಫ್ರೈ ಬರೀ 99. ನಿಮಗೆ 150 ರೂಪಾಯಿ ಇಸ್ಕೊಂಡ್ರಲ್ಲ, ಇಲ್ಲಿ ಚಿಕನ್ಗೆ 99 ಅಂತೆ, ಅಲ್ಲಿ 150 ಮಶ್ರೂಮ್ಗೆ. ನೋಡೋ ಇದ್ರೆ ನೆಮ್ಮದಿಯಾಗಿರ್ಬೇಕು, ಅವರೇ ಬಡಿಸ್ತಾರೆ. ಹೆಂಗೂ ಬಂದ್ವಿ ಅಂತ ಆಹಾರ ಮೇಳಕ್ಕೆ ಒಂದು ವಿಸಿಟ್ ಹಾಕಿದ್ವಿ, ವೇಸ್ಟ್ ಆಗಲಿಲ್ಲ. ಫಸ್ಟ್ ಬನ್ ಬಟರ್ ಗುಲ್ಕನ್ ತಿಂದ್ವಿ. ಇಷ್ಟ ಏನಂದರೆ ಬೆಂಗಳೂರು ಶಾಪ್ ಐಟಮ್ನ ಮೈಸೂರಿಗೆ ಹೋಗಿ ತಿಂದ್ವಿ. ನೆಕ್ಸ್ಟ್ ನಾವು ತಿಂದಿದ್ದು ಪನ್ನೀರ್ ಶವರ್ಮ ಮಸ್ತಾಗಿತ್ತು. ಮೊಟ್ಟೆ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಆ್ಯಾವ್ರೇಜ್ ಆಗಿತ್ತು. ಕೊನೆಗೊಂದು ಕೊರಿಯನ್ ಬನ್, ಡೆಸರ್ಟ್ಗೊಂದು ಐಸ್ ಕ್ರೀಮ್ ಏನೋ ಚೆನ್ನಾಗೇ ಇತ್ತು. ಕೊರಿಯನ್ ಬನ್ ರಿಯಾಕ್ಷನ್ ಮಾತ್ರ ವಿಡಿಯೋದಲ್ಲೇ ನೋಡಿ. ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ರೆ ನಮ್ಮ ಡಯಟ್ ಹಾಳಾಗುತ್ತೆ ಅಂತ ಪ್ಯಾಲೇಸ್ ಕಡೆ ಹೊರಟ್ವಿ. ಪ್ರಶ್ನೆ ದಾಟ್ಕೊಂಡು ಎಂಟ್ರಿ ಆದರೆ VIP ಗಳಿಗೆ ಬರೋ ಥರ ಗಾಡಿ ಬಂದು ನಮ್ಮ ಮುಂದೆ ನಿಂತು. ಕ್ಯಾಶ್ ಇಲ್ವಲ್ಲ, ನಾನು ಗೌರ್ಮೆಂಟ್ ಅವರು ಎಲ್ಲ UPI ಮಾಡ್ಬಿಟ್ಟು ಗೌರ್ಮೆಂಟ್ ಅವರೇ ಕ್ಯಾಶ್ ಇಸ್ಕೊಂತಾರ. ಆಫೀಸಲ್ಲಿ ಮಾತಾಡ್ಬೇಕಾ? ನೀವು ತಾನೇ ನಮ್ಮ ಹತ್ರ ಮಾತಾಡ್ತಾ ಇರೋದು. ನಾವು ಮೈಸೂರು ಲೈಟ್ಸ್ ನೋಡಕ್ಕೆ ಬಂದಿರೋದು, ಆಫೀಸ್ ನೋಡಕ್ಕೆ ಬಂದಿರೋದು. ಫೋನ್ಪೇ ಮೇಲೆ ಡಿಪೆಂಡ್ ಆಗಿರೋ ನಮಗೆ ಅಣ್ಣ ಬಂದು ಕ್ಯಾಶ್ ಕೇಳಿಬಿಟ್ರು. ಇದಾದಮೇಲೆ ಸ್ಟಾರ್ಟ್ ಆಗಿದ್ದು ಸ್ವರ್ಗ. ಎಲ್ಲ ರೌಂಡ್ ಆದಮೇಲೆ ಕಾನ್ಸರ್ಟ್ ನೋಡೋಣ ಅಂತ ಕೂತ್ರೆ ಅಲ್ಲಿ ಕೇರಳ ಕಾನ್ಸರ್ಟ್ ನಡೀತಾ ಇತ್ತು. ಸೊ ಸೀದಾ ರೈಡ್ಸ್ ನೋಡಕ್ಕೆ ಹೊರಟ್ಬಿಟ್ವಿ. ಫೈನಲಿ ಅರಮನೆ ನೋಡಾಯಿತು. ಅಮ್ಮ ನೆಕ್ಸ್ಟು ಚೆನ್ನಾಯ್ತಲ್ಲ ಇಷ್ಟೆಲ್ಲ ಆದಮೇಲೆ ನನ್ನ ಕ್ಯೂರಿಯಾಸಿಟಿನ ಕಂಪ್ಲೀಟ್ ಮಾಡಿ ನಾವು ಬಂದ್ವಿ ಮನೆ ಕಡೆಗೆ. ನನಗೆ ಬರೋ ಕ್ಯೂರಿಯಾಸಿಟಿನ ನಿಮಗೆ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.